ಆತ್ಮೀಯರೇ ನಮಸ್ಕಾರ. ಇವತ್ತು ನಾವೊಂದು ಮಹಾಪುರುಷರ ಒಂದು ಜೀವನ ಚರಿತ್ರೆ ಬಗ್ಗೆ ತಮ್ಮೆಲ್ಲರೆದುರಿಗೆ ನಾನು ಎರಡು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದು ಯಾರು ಅಂತಂದ್ರೆ, ತಮ್ಮ ಕಮಂಡಲದಲ್ಲಿ, ಕಮಂಡಲ ಅಂದ್ರೆ ಅಕ್ಷಯ ಪಾತ್ರೆಯನ್ನೇ ಕೈಯಲ್ಲಿ ಹಿಡಿದಂತ ಮಹಾಪುರುಷರು. ಆ ಒಂದು ಅಕ್ಷಯ ಪಾತ್ರೆಯಲ್ಲಿ ಚೇಳನ್ನು ತುಂಬಿಕೊಂಡು ದಿನನಿತ್ಯದ ಜೀವನವನ್ನ ಸೌಸ್ತಾ ಮತ್ತು ಬೇಡಿದ ಭಕ್ತರಿಗೆ ಬೇಡಿದ್ದನ್ನು ಅದೇ ಕಮಂಡಲದಿಂದ ಒಂದು ಕೊಡ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಅವರು ಶ್ರೀ ಶಿವಚಿದಂಬರ ಮಹಾಸ್ವಾಮಿಗಳು. ಅವ್ರ ಕುರಿತು ಇವತ್ತು ಒಂದೆರಡು ಮಾತುಗಳನ್ನ ತಮ್ಮೆಲ್ಲರೆದುರಿಗೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಚಿದಂಬರ ಮಹಾಸ್ವಾಮಿಗಳ ಬಗ್ಗೆ ಮಾತಾಡೋಕ್ಕೆ ನಾನಷ್ಟು ಉನ್ನತವಾದ ವ್ಯಕ್ತಿ ಅಲ್ಲ. ನಾನೊಬ್ಬ ಅತ್ಯಂತ ಕೀಳು ಒಂದು ಪ್ರಾಣಿ. ಆದರೂ ಸಹಿತ ನಾನು ಅತ್ಯಂತ ಖುಷಿಯಿಂದ ಈ ಮಹಾಸ್ವಾಮಿಗಳ ಬಗ್ಗೆ ನಾನು ಎರಡು ಮಾತುಗಳಲ್ಲಿ ಹೇಳ್ಬೇಕಂತ ಇದ್ದೀನಿ. ಕಾರ್ತಿಕ ಬಹುಳ ಷಷ್ಠಿ ಮಿತಿಯಲ್ಲಿ ಶ್ರೀ ಶಿವ ಚಿದಂಬರ ಮಹಾಸ್ವಾಮಿಗಳು ಜನ್ಮ ಎತ್ತಿದ್ರು. ಇದು ಮುರುಗೋಡ ಅಂತಂದ್ರೆ ಬೈಲಹೊಂಗಲ ಸಮೀಪ ಮತ್ತು ಬೆಳಗಾವಿ ಜಿಲ್ಲೆಯ ಬರ್ತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಗಳ ಜನನ ಆಗ್ತದೆ. ಅವರು ಬೆಳೀತಾ ಈ ಒಂದು ಪ್ರಪಂಚದ ಒಂದು ಉದ್ಧಾರಕ್ಕಾಗಿ ಮತ್ತು ಸಕಲ ಜೀವಿ ರಾಶಿಗಳ ಒಂದು ಕಲ್ಯಾಣಕ್ಕಾಗಿ ಅವರು ಜೀವಿಸಿದಂಥ ವ್ಯಕ್ತಿ. ಚಿದಂಬರ ಮಹಾಸ್ವಾಮಿಗಳು ಯಾವಾಗಲೂ ಸಹಿತ ಒಳ್ಳೆಯ ಒಂದು ದಿರಿಸನ್ನ ಧರಿಸಿದವರಲ್ಲ. ನೋಡಿ, ನೀವು ಅವರ ಚಿತ್ರಪಟದಲ್ಲಿ ಅವರು ಕಾಣಿಸ್ತಾ ಇರ್ತಾರೆ. ಅತ್ಯಂತ ಸರಳವಾದಂಥ ಒಂದು ಧೋತರವನ್ನ ಧರಿಸಿರ್ತಾರೆ, ಒಂದು ಶಲ್ಲೆಯನ್ನು ಧರಿಸಿರ್ತಾರೆ. ಯಾವಾಗಲೂ ಕೈಯಲ್ಲಿ ಕಮಂಡಲ ಇರ್ತದೆ. ಆ ಕಮಂಡಲವೇ ಅಕ್ಷಯ ಪಾತ್ರೆ. ಇಂಥ ಒಂದು ಮೂರ್ತಿವೆತ್ತ ಸ್ವಾಮಿ ಬಗ್ಗೆ ಮಾತಾಡೋದು ಅಂತಂದ್ರೆ ಅತ್ಯಂತ ಖುಷಿ ಅನಿಸ್ತದೆ. ಇವ್ರನ್ನ ನಾವು ಪೂರ್ಣ ಬ್ರಹ್ಮ ಪರಮಾವತಾರಿ ಸುಗುಣಾವತಾರಿ ಶ್ರೀ ಶಿವ ಚಿದಂಬರ ಮಹಾಸ್ವಾಮಿ ಅಂತನೂ ನಾವು ಹೇಳ್ತೀವಿ. ಇಂಥ ಒಂದು ಪರಮ ಪವಿತ್ರವಾದಂಥ ವ್ಯಕ್ತಿ ಬಗ್ಗೆ ಮಾತಾಡೋಕ್ಕೆ ನನಗೆ ಅತ್ಯಂತ ಉತ್ಸುಕ ಅನಿಸ್ತದೆ. ಯಾಕಂತಂದ್ರೆ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ವ್ಯಕ್ತಿನೇ ಈ ಶಿವ ಚಿದಂಬರ ಮಹಾಸ್ವಾಮಿಗಳು. ಅವರು ಮುರುಗೋಳದಲ್ಲಿ ಜನಿಸಿ ಇವತ್ತಿಗಾದ್ರೂ ಸಹಿತ ಬೇಡಿದ ಭಕ್ತರಿಗೆ ಬೇಡಿದ್ದನ್ನ ಕಲ್ಪಿಸುವಂತ ವ್ಯಕ್ತಿ ಶ್ರೀ ಶಿವ ಚಿದಂಬರ ಮಹಾಸ್ವಾಮಿಗಳು. ನೋಡಿ, ನಾವು ಮನೆಯಲ್ಲೇ ಕುಳಿತು ಪ್ರಪಂಚದ ಬೇರೆ ಬೇರೆ ಜಾಗಗಳನ್ನ ನೋಡ್ತೀವಿ, ಮನೆಯಲ್ಲೇ ಕುಳಿತು ಬೇಕಾದ್ದನ್ನ ನಾವು ನೋಡ್ತೀವಿ. ಆದ್ರೆ ಒಂದು ಸಾರಿ ಮುರುಗೋಡ ಕ್ಷೇತ್ರಕ್ಕೆ ಹೋಗಿ ಆ ಶಿವ ಚಿದಂಬರೇಶ್ವರ ದರ್ಶನ ಪಡೆದ್ರೆ ಅದು ಪವಿತ್ರತೆನೇ ಬೇರೆ. ಇದಕ್ಕೆ ಉದಾಹರಣೆಯಾಗಿ ಎರಡು ಮಾತಲ್ಲಿ ನಾನು ಹೇಳ್ತೀನಿ. ಒಬ್ಬ ಭಕ್ತ ಇರ್ತಾನೆ, ಅವನು ದುರಾಶೆಯಿಂದ ಏನ್ ಮಾಡ್ತಿರ್ತಾನೆ, ಬೇಡಿದ್ದನ್ನ ಅದೇ ಒಂದೇ ಕಮಂಡಲದಿಂದ ಎಲ್ರಿಗೂ ಕೊಡ್ತಿರ್ತಾರೆ. ಹಣ ಬೇಕಂದ್ರೂ ಅದೇ ಕಮಂಡಲದಿಂದ ತೆಗೆದು ಕೊಡ್ತಿರ್ತಾರೆ, ಔಷಧಿ ಬೇಕಂದ್ರೆ ಅದೇ ಕಮಂಡಲದಿಂದ ತೆಗೆದು ಕೊಡ್ತಿರ್ತಾರೆ, ಪುತ್ರ ಭಾಗ್ಯ ಕರುಣಿಸು ಅಂತಂದ್ರೆ ಅದೇ ಕಮಂಡಲದಿಂದನೇ ಒಂದು ಭಸ್ಮವನ್ನು ಕೊಡ್ತಿರ್ತಾರೆ, ಕುಂಕುಮ ಹಚ್ಚೋದಾದ್ರೆ ಒಂದು ನಮಗೆ ಮದುವೆ ಭಾಗ್ಯ ಕರುಣಿಸು ಅಂತಂದ್ರೆ ಅದೇ ಕಮಂಡಲದಿಂದನೇ ಆಶೀರ್ವಾದ ಕೊಡ್ತಿರ್ತಾರೆ, ಅದೇ ಕಮಂಡಲದಿಂದನೇ ತೀರ್ಥವನ್ನು ಕೊಡ್ತಿರ್ತಾರೆ. ಇದನ್ನೆಲ್ಲ ನೋಡಿ ಒಬ್ಬ ಭಕ್ತ ಏನ್ ಮಾಡ್ತಾನೆ, ಈ ಕಮಂಡಲದಲ್ಲಿ ಏನಾದ್ರೂ ತುಂಬಿದೆ, ಇದರಿಂದನೇ ದುಡ್ಡು ಕೊಡ್ತಾರೆ, ಈ ಒಂದು ಕಮಂಡಲನೇ ನಾನು ಒಂದು ಕಳು ಮಾಡಿಬಿಟ್ರೆ ನಾನು ಸಾಕಷ್ಟು ದುಡ್ಡನ್ನು ಗಳಿಸ್ಬೋದಲ್ಲ ಅಂತೇಳಿ ಅವನಿಗೆ ದುರಾಶೆ ಹುಟ್ಟುತ್ತದೆ. ಆಗ ಇದು ಪರಬ್ರಹ್ಮ ಸ್ವರೂಪಿಯಾದಂಥ ಚಿದಂಬರ ಮಹಾಸ್ವಾಮಿಗಳಿಗೆ ತನ್ನ ಭಕ್ತನಲ್ಲಿ ಮೂಡಿದಂತ ಒಂದು ಮಾತುಗಳು, ಒಂದು ಬಯಕೆ ಅವರಿಗೆ ತಿಳಿದೇ ಇರ್ತದೆ. ಅವ್ರು ಅನ್ಕೋತಾರೆ, ಓಹೋ ಇವನಲ್ಲಿ ದುರಾಶೆ ಹುಟ್ಟಿದೆ ನೋಡೋಣ ಅಂತೇಳಿ ಒಂದು ದಿನ ಏನ್ ಮಾಡ್ತಾರೆ, ಆ ಕಮಂಡಲವನ್ನ ತಮ್ಮ ಒಂದು ದೇವಾಲಯದಲ್ಲಿ ಬಿಟ್ಟು ಅವರು ಸ್ನಾನಕ್ಕಂತ ಹೋಗ್ತಾರೆ. ಇದೇ ಒಳ್ಳೆಯ ಸಮಯ ಅಂತ ಅಂದ್ಕೊಂಡು ಆ ಭಕ್ತ ಏನ್ ಮಾಡ್ತಾನೆ, ಕಮಂಡಲವನ್ನ ಎತ್ಕೊಂಡು ತಾನು ಬದ್ದಂತ ಒಂದು ಧೋತ್ರವನ್ನೇ ಅಗಲ ಮಾಡಿ ಹಾಕಿ, ಇದರಲ್ಲಿ ಇರ್ತಕ್ಕಂಥ ದುಡ್ಡನ್ನ ನಾನೆಲ್ಲ ಈ ಧೋತ್ರದಲ್ಲಿ ತುಂಬಿಕೊಂಡು ಗಂಟು ಕಟ್ಕೊಂಡು ಹೋಗ್ಬೋದಲ್ಲ ಅಂತೇಳಿ ಒಂದು ದುರಾಶೆಯಿಂದ ಆ ಕಮಂಡಲವನ್ನ ಧೋತ್ರದ ಮೇಲೆ ಬಗ್ಗಿಸ್ಬಿಡ್ತಾನೆ. ಆ ಧೋತ್ರದಿಂದ ಸಾವಿರಾರು ಚೇಳುಗಳು ಬೀಳ್ತವೆ ಹೊರಗೆ. ಕಮಂಡಲದಿಂದ ಸಾವಿರಾರು ಚೋಳುಗಳು ಆ ಧೋತ್ರದಲ್ಲಿ ಬಿದ್ದಾಗ ಅವನು ಗಾಬರಿ ಆಗ್ಬಿಡ್ತಾನೆ. ಅಯ್ಯೋ, ನಾವು ದುಡ್ಡು ಬೀಳ್ತದಂದ್ರೆ ಚೋಳುಗಳು ಬಿದ್ದುವಲ್ಲ ಅಂತೇಳಿ ಗಾಬರಿ ಆಗ್ತಾನೆ. ಆ ಚೋಳುಗಳು ಹರಿದಾಡಿ ಅವನು ಸುತ್ತಮುತ್ತ ಎಲ್ಲ ಅವನ ಮೈಕೈ ಎಲ್ಲ ಏರ್ತಾ ಇರ್ತವೆ, ಗೋಡೆಗಳ ಏರ್ತಾ ಇರ್ತದೆ. ಆ ಒಂದು ದೇವಾಲಯದ ಸುತ್ತ ಚೇಳುಗಳು ತುಂಬಿಡ್ತವೆ. ಅವಾಗ ಅವನು ಗಾಬರಿಯಿಂದ, ಚಿದಂಬರ ಇದೇನ್ ಮಾಡ್ತಾ ಇದೀಯ ನೀನು, ಚಿದಂಬರ ಅಂತ ಓದಿರ್ತಾನೆ. ಅವಾಗ ಎಲ್ಲ ಜನರು ಸೇರ್ತಾರೆ, ಇವನ ಒಂದು ಪಾಪದ ಕರ್ಮವನ್ನ ನೋಡ್ತಾರೆ. ಓಡಿ ಹೋಗಿ ಗುರುಗಳಿಗೆ ಸುದ್ದಿ ಮುಟ್ತಾರೆ. ಅವಾಗ ಚಿದಂಬರ ಮಹಾಸ್ವಾಮಿಗಳು ಬಂದು ಹೇಳ್ತಾರೆ, ಅಯ್ಯ ನಿನ್ನ ಕೈಯಲ್ಲಿ ಕಮಂಡಲ ಸಿಕ್ಕಿತ್ತು,
ಆ ಕಮಂಡಲದಿಂದ ನೀನು ಒಳ್ಳೆಯದನ್ನ ಬಯಸಿದ್ರೆ ನೀನು ಒಳ್ಳೆಯದನ್ನೇ ಸಿಕ್ತಿತ್ತು. ಆದ್ರೆ ನಿನ್ನಲ್ಲಿ ದುರಾಚಾರದಿಂದ ನೀನು ಅದನ್ನು ಬಗ್ಗಿಸಿದೆ, ಅದಕ್ಕೆ ಚೋಳಿನ ಸ್ವರೂಪದಲ್ಲಿ ನಿನಗೆ ಪ್ರಸಾದ ಸಿಕ್ಕಿದೆ ಅಂತ ಹೇಳ್ತಾನೆ. ತಪ್ಪಾಗಿದೆ ಅಂತ ಹೇಳಿ ಕೇಳಿದಾಗ ಆ ಎಲ್ಲ ಚೋಳಗಳನ್ನ ಮತ್ತೆ ಪುನಃ ಆರಿಸಿ ಮತ್ತೆ ಕಮಂಡಲದಲ್ಲಿ ಅಕ್ಷಯ ಪಾತ್ರೆಯಲ್ಲಿ ತುಂಬಿಕೊಂಡು ಅವನಿಗೆ ಮತ್ತೆ ಕರುಣೆಯಿಂದ ಬೇಡಿದ್ದನ್ನ ಅವರಿಗೆ ಒಂದು ಒದಗಿಸಿಕೊಟ್ಟಂತ ಮಹಾಸ್ವಾಮಿಯೇ ಶ್ರೀ ಶಿವ ಚಿದಂಬರ ಮಹಾಸ್ವಾಮಿಗಳು. ನೋಡಿ, ನಾವು ನಮ್ಮ ದಿನನಿತ್ಯದ ಕರ್ಮದಲ್ಲಿ ಬೇಕಾದ ತಪ್ಪುಗಳನ್ನು ಮಾಡ್ತೀವಿ, ಬೇಕಾದನ್ನು ಮಾಡ್ತೀವಿ. ಆದ್ರೆ ಎಲ್ಲ ತಪ್ಪುಗಳನ್ನ, ಎಲ್ಲ ಕೆಟ್ಟ ಕರ್ಮಗಳನ್ನ ತೊಳೆದುಕೊಳ್ಬೇಕಂದ್ರೆ ನಮ್ಮ ಬಾಯಿಯಿಂದ ಒಂದು ಸಾರಿ ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ, ಜಟಾ ಮಸ್ತಕಿ ಗಂಗಾಧರ ಅಂತ ಈ ತರ ನೀವು ಆ ಭಗವಂತನನ್ನ ಒಂದು ಸಾರಿ ನಾಮ ಜಪವನ್ನ ಮಾಡಿದ್ರೆ ಅಂತಂದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತಾವ ಅಂತೇಳಿ ನನ್ನ ಒಂದು ಅನಿಸಿಕೆ. ಯಾಕಂತಂದ್ರೆ ನಾನು ಮೊನ್ನೆ ಪಾದಯಾತ್ರೆ ಹೋಗಿದ್ದೆ. ಆ ಪಾದಯಾತ್ರೆಯಲ್ಲಿ ನಾನು ಬಹಳ ಸತ್ಯಗಳನ್ನ ಕಂಡುಕೊಂಡೆ. ಯಾಕಂತ ಕೇಳಿ, ನಾನು 1 ಕಿಲೋಮೀಟರ್ ನಡಿಲಿಕ್ಕೆ ನನಗೆ ಸುಸ್ತಾಗ್ತದೆ ಅಂತ ಒಂದು ವ್ಯಕ್ತಿ ನಾನು. 6-7 ವರ್ಷಗಳಿಂದ ನಾನು ಬಿಟ್ಟಂತ ವ್ಯಕ್ತಿ, ನನ್ನಿಂದ ಆಗಲ್ಲ ಅಂತ. ಆದರೆ ಏನೋ ಒಂದು ಭಗವಂತನ ಮೇಲೆ ನಾನು ನಂಬಿಕೆ ಇಟ್ಟು ಆ ಭಗವಂತನ ಪ್ರೇರಣೆಯಿಂದ ನಾನು ಪಾದಯಾತ್ರೆ ಹೋದೆ. ಸಂಪೂರ್ಣ ಮುರುಗೋಡು ಮುಟ್ಟುವವರೆಗೂ ಸಹಿತ ನನಗೆ ಯಾವುದೇ ತೊಂದರೆ ಆಗಲಿಲ್ಲ. ಭಕ್ತರನ್ನ ಕಾಯ್ತಕ್ಕಂಥ ಪರಮ ದಯಾಳು ಶ್ರೀ ಶಿವಚಿದಂಬರೇಶ್ವರ ಇರುವಾಗ ನಮಗೆ ಯಾವುದೇ ತೊಂದರೆ ಆಗಲಿಲ್ಲ. ಪಾದಯಾತ್ರಿಗಳು ಎಲ್ಲರೂ ಸಹಿತ ಅತ್ಯಂತ ಉತ್ಸುಕತೆಯಿಂದ ಯಾರಿಗೂ ಏನೂ ತೊಂದರೆ ಆಗದಂತೆ ನಾವು ಮುರುಗೋಡದ ಶ್ರೀ ಕ್ಷೇತ್ರವನ್ನ ತಲುಪಿದ್ವಿ. ಇದು ಅಗಾಧವಾದದ್ದು. ಬಂಧುಗಳೇ, ಮುಂದಿನ ತಿಂಗಳು 18, 19, 20ನೇ ತಾರೀಕಿನ ದಿನ ಮುದ್ದೇಬಾಳ ಒಂದು ಊರಲ್ಲಿ ಚಿದಂಬರೇಶ್ವರದ ಒಂದು ದೇವಾಲಯ ಪ್ರಾರಂಭ ಆಗ್ತಾ ಇದೆ. ಅಲ್ಲಿಗೆ ಮುರುಗೋಡಕ್ಕೆ ಹೋಗ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ಅಲ್ಲಿಗಾದ್ರೂ ಹೋಗಿ ಆ ಪರಮ ಪವಿತ್ರವಾದ ಚಿದಂಬರೇಶ್ವರ ಒಂದು ಮೂರ್ತಿಯ ಒಂದು ದರ್ಶನವನ್ನ ತಾವೆಲ್ಲ ಯಾಕೆ ಪಡಿಬಾರದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಭಗವಂತನ ನಾಮಸ್ಮರಣೆ ಎಷ್ಟು ಮಾಡಿದ್ರು ತಪ್ಪಿಲ್ಲ. ಔದುಂಬರ ವೃಕ್ಷ ಇದೆ, ಆ ವೃಕ್ಷವನ್ನು ಕೂಡ ನೀವು ನೋಡಬಹುದು. ಚಿದಂಬರ ಮಹಾಸ್ವಾಮಿಗಳು ಸ್ವತಃ ಆ ಒಂದು ಔದುಂಬರ ವೃಕ್ಷವನ್ನ ತಮ್ಮ ದೇವಸ್ಥಾನ ಮುರುಗೋಳದಲ್ಲಿ ಅವರು ಊರಿದ್ದುದು. ಇಲ್ಲಿವರೆಗೂ ಸಹಿತ ಆ ಔದುಂಬರ ವೃಕ್ಷ ನಮ್ಮೆಲ್ಲರಿಗಾಗಿ ಆಶೀರ್ವದಿಸೋದಕ್ಕಾಗಿ ಅಲ್ಲಿ ನಿಂತಿದೆ. ಇಂಥ ಒಂದು ಪವಿತ್ರ ಕ್ಷೇತ್ರಕ್ಕೆ ನಾವು ಹೋಗಿ ಆ ಭಗವಂತನ ದರ್ಶನವನ್ನ ಪಡೆದ್ರೆ ನಮ್ಮಂತ ಪರಮ ಪವಿತ್ರರು ಯಾರೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಸಹಿತ ನಿಮ್ಮ ತನ್ನ ಮನಗಳನ್ನ ತಣಿಸ್ಕೋಬೇಕಂತಂದ್ರೆ ಒಂದ್ಸಾರಿ ಆ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ ಪರಮ ದರ್ಶನವನ್ನ ಪಡಿತೀರಾ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ನಮ್ಮ ದಿನನಿತ್ಯದ ಜೀವನದಲ್ಲಿ ಒಮ್ಮೆಯಾದರೂ ಶ್ರೀ ಶಿವ ಚಿದಂಬರ ಅಂತೇಳಿ ಈ ಬಾಯಿಯಿಂದ ಆ ಒಂದು ಸುಮಧುರವಾದ ಅಮೃತಮಯವಾದಂಥ ಒಂದು ಪದಗಳು ಬರಲಿ ಅಂತ ಎಲ್ರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ತರ ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಂದು ತುಂಬು ಹೃದಯದ ಆಶೀರ್ವಾದವನ್ನ ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಚಿದಂಬರ, ಶ್ರೀ ಚಿದಂಬರ.